ಹಾಯ್ ಹಲೋ ಫ್ರೆಂಡ್ಸ್, ಹೇಗೆ ನಡೀತಾ ಇದೆ ಸ್ಟಡೀಸ್ ಎಲ್ಲ? ನೀವೇನಾದರೂ GPSTR HSTR ರೈಸ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಮರೀದೆ ಮಿಷನ್ ಟೀಚರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಅಪ್ಲೋಡ್ ಆಗುವಂಥ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಿ. ಇದು ಗುರುವಾರದಿಂದ ಸ್ಟಾರ್ಟ್ ಆದಂತಹ ವ್ಲಾಗು. ಗುರುವಾರ ನೈಟ್ ಡಿನ್ನರಿಗೆ ಅಂತ ಕಿಚಡಿಯನ್ನು ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಆಯಿತು. ಇಬ್ಬರು ಕಿಚಡಿಯನ್ನು ತಿಂದ್ಕೊಂಡು ಅರೌಂಡ್ 9 ಗಂಟೆ ಹತ್ತಿರ ನಾವು ಏನು ಮಾಡಿದ್ವಿ, ಹೊರಗಡೆ ಹೊರಟ್ವಿ. ಹೋಗಿದ್ದೆ ಎಲ್ಲಿಗೆ ಗೊತ್ತಾ? ಬೆಸ್ಟ್ ಆಫ್ ಇಂಡಿಯಾ ಅವರು ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಹಾಕಿದ್ದಾರೆ. ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 5 ಕಿಲೋಮೀಟರ್ಸಲ್ಲಿ ಇತ್ತು. ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ, ಒಂದು ರೈಡ್ ಸಹ ಆಗತ್ತೆ ಅಂತ ಹೊರಟ್ವಿ. ಇಲ್ಲಿ ಬುಕ್ ಸ್ಟಾಲ್ ಇತ್ತು ನೋಡಿ. ಅಂದರೆ ಅಲ್ಲಿ ಹೊಸ ಬುಕ್ಸ್ಗಳು ಇತ್ತು ಮತ್ತು ಸೆಕೆಂಡ್ ಹ್ಯಾಂಡ್, ತರ್ಡ್ ಹ್ಯಾಂಡ್ ಆ ಥರ ಬುಕ್ಸ್ಗಳು ಸಹ ಇತ್ತು. ಕೆಲವೊಂದು ಬುಕ್ಸ್ಗಳನ್ನು ಅವರು ಡಿಸ್ಕೌಂಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲ ಬುಕ್ಗಳಿಗೂ ಸಹ ಡಿಸ್ಕೌಂಟ್ ಇರಲಿಲ್ಲ. ಆದರೂ ಸಹ ನಾನು 2 ಬುಕ್ಕನ್ನು ತೊಗೊಂಡು ಬಂದಿದ್ದೇನೆ. ಒಂದು ನಮ್ಮ ರಿಲೇಟಿವ್ ಒಬ್ಬರು ಕೇಳಿದರು, ಅದಕ್ಕೋಸ್ಕರ ತಗೊಂಡಿದ್ದು. ಇನ್ನೊಂದು ಹೀಗೆ ಇಷ್ಟ ಆಯಿತು ಅದರ ಟೈಟಲ್, ಅದಕ್ಕೋಸ್ಕರ ತಗೊಂಡೆ. ಹಾಗೆ ಒಂದು ರೌಂಡ್ ನೋಡ್ತಾ ಬಂದ್ವಿ. ನೋಡಿ, ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮ ಯಜಮಾನ್ರು ಸಹ ಹೇಳ್ತಾಯಿದ್ರು, ಬೆಂಗಳೂರಲ್ಲಿ ಏನಾದರೂ ನಮ್ಮ ಸ್ವಂತ ಮನೆ ಇದ್ದರೆ ಖಂಡಿತ ಇದನ್ನು ತೊಗೊಳ್ಬೋದಿತ್ತು. ಬಟ್ ನಾವಿರೋದು ರೆಂಟೆಡ್ ಹೌಸಲ್ಲಿ ಆಗಿರೋದ್ರಿಂದ ಇದನ್ನೆಲ್ಲ ತೊಗೊಂಡ್ರೆ ಇಡೋಕ್ಕೂ ಸಹ ಜಾಗ ಕಡಿಮೆ ಆಗತ್ತೆ. ಮತ್ತು ಈಗ ನಾನು ಹೋಮ್ ಡೆಕೋರೇಷನ್ ಅವೆಲ್ಲ ತುಂಬ ವೀಡಿಯೋಸ್ ನೋಡ್ತೀನಿ ಅಥವಾ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ ಆಯಿತಾ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಹೋಮ್ ಡೆಕೋರನ್ನೆಲ್ಲ ಮಾಡೋದು ಅಂದರೆ. ಆದರೆ ರೆಂಟೆಡ್ ಹೌಸಲ್ಲಿ ಏನು ಮಾಡಿರ್ತಾರೆ, ಅಗ್ರಿಮೆಂಟಲ್ಲೇ ಹಾಕಿರ್ತಾರೆ, ಮನೆಯ ಗೋಡೆ ಮೇಲೆ ಏನು ಹಾಕಬಾರ್ದು ಆ ಥರ ಎಲ್ಲ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನೋಡಿ ಆನಂದ ಪಡಬೇಕಷ್ಟೆ, ಏನೂ ಡೆಕೋರೇಷನ್ ಮಾಡೋ ಆಗಿಲ್ಲ. ಬಟ್ ನಾವು ಇದನ್ನೆಲ್ಲ ಫರ್ನಿಚರೆಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಏನನ್ನೂ ಬೈ ಮಾಡಿಲ್ಲ, ಯಾಕಂದರೆ ತುಂಬ ಕಾಸ್ಟ್ಲಿನೂ ಇತ್ತು. ಈ ಸಂಡೇ ತನಕ ಏನೋ ಸೇಲ್ ಇದೆ. ಬಟ್ ಈ ಸೇಲ್ ಎಲ್ಲಿ ನಡೀತಾ ಇದೆ ಅಂತ ಲೊಕೇಶನ್ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಸೇಲ್ ಅಂತ, ನಾನು ಲೊಕೇಶನನ್ನು ನಿಮಗೆ ಕಳಿಸ್ತೇನೆ, ಓಕೆನಾ? ಹಾಗೆ ಇದನ್ನು ತಗೊಳ್ವಾ ಅಂತ ಇದ್ದೆ. ಬಟ್ ನಾನು ಅಷ್ಟೊಂದು ನಾಜೂಕಾಗಿ ಕೆಲಸನ ಮಾಡಲ್ಲ, ಕೈ ತಪ್ಪಿ ಬಿದ್ದರೆ ಅಷ್ಟು ಪುಡಿ ಪುಡಿ ಆಗತ್ತೆ ಅಂತ ಹಾಗೆ ಸುಮ್ಮನಾದೆ. ಆದರೂ ಚೆನ್ನಾಗಿದೆ ಆಯಿತಾ. ತುಂಬ ಕ್ಯೂಟ್ ಕಪ್ಸ್ ಇತ್ತು ನೋಡಿ. ನೀವೇನಾದರೂ ಬುಕ್ ಲವರ್ಸ್ ಆಗಿದೆ ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ. ಇದರಲ್ಲಿ ನಾನು 2 ಬುಕ್ಕನ್ನು ತಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಒಂದು ಬುಕ್ ನೇಮ್ ಬಂದುಬಿಟ್ಟು ಆತ್ಮಲೋಕದ ನಿಯಮಗಳು ಅಂತ. ಇದನ್ನು ನಮ್ಮ ರಿಲೇಟಿವ್ ಒಬ್ಬರಿಗೆ ಕೊಡಬೇಕಿತ್ತು, ಅದಕ್ಕೋಸ್ಕರ ತಗೊಂಡೆ. ಇನ್ನೊಂದು ವಾಸ್ ಐ ಎವರ್ ಇನಫ್ ಅಂತ. ಇದರ ಟೈಟಲ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರನೇ ತಗೊಂಡಿದ್ದು. ಬಟ್ ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನೋಡಿ, ಇವೆರಡು ಬುಕ್ಸ್ಗಳನ್ನು ತಗೊಂಡಿದ್ದೇನೆ, ಯಾಕಂದರೆ ಕಾಂಪಿಟೇಟಿವಿಗೂ ಓದಬೇಕಲ್ವಾ. ಹಾಗೆ ನಿನ್ನೆ ನಮ್ಮ ಮನೆಗೆ ನನ್ನ ತಮ್ಮ ಬಂದಿದ್ದರಿಂದ ಈರುಳ್ಳಿ ಪಕೋಡ, ಮಿರ್ಚಿ, ಹಾಗೆ ಬದನೆಕಾಯಿ ಬಜ್ಜಿ, ಕಾಫಿ, ಕಷಾಯ ಎಲ್ಲ ಸ್ನ್ಯಾಕ್ಸ್ಗೆ ಮಾಡಿಕೊಂಡು ತಿಂದ್ವಿ, ಕುಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.